ಗೆಳೆಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ಇಂದಿನ ಅಧ್ಯಾಯಗಳಲ್ಲಿ ಕರ್ನಾಟಕದ ಪ್ರಾಚೀನತೆ, ಕರ್ನಾಟಕದ ಮೂಲ, ವ್ಯಾಪ್ತಿ, ಸ್ವರೂಪಗಳ ಬಗ್ಗೆ ನೋಡಾಯಿತು. ಇಂದಿನಿಂದ ಕರ್ನಾಟಕವನ್ನು ಆಳಿದ ಮನೆತನಗಳ ಬಗ್ಗೆ ತಿಳಿಯೋಣ. ಕರ್ನಾಟಕದಲ್ಲಿ ಕನ್ನಡಿಗರಿಂದಲೇ ಸ್ಥಾಪನೆಯಾದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಆದರೂ ಕದಂಬರಿಗಿಂತ ಮೊದಲು ಈ ಪ್ರದೇಶ ಯಾರ ಆಳ್ವಿಕೆಗೆ ಒಳಪಟ್ಟಿತ್ತೆಂದು ನೋಡಬೇಕಾದದ್ದು ಅವಶ್ಯಕ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಆ ರಾಜವಂಶಗಳ ಬಗ್ಗೆ ತಿಳಿಯೋಣ. ಕೆಲವು ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಭರತ ಖಂಡದಲ್ಲಿದ್ದ 16 ಮಹಾ ಜನಪದಗಳ ಅಂದರೆ ಸಾಮ್ರಾಜ್ಯಗಳ ಉಲ್ಲೇಖವಿದೆ. ಅವುಗಳಲ್ಲಿ ಸುಮಾರು ಕ್ರಿಸ್ತಪೂರ್ವ 600ರಲ್ಲಿ ಅಂದರೆ 2600 ವರ್ಷಗಳ ಹಿಂದೆ ಮಗಧ ಸಾಮ್ರಾಜ್ಯವು ಏಳಿಗೆಗೆ ಬಂದಿತು. ಈ ವಂಶದ ಪ್ರಸಿದ್ಧ ದೊರೆಗಳು ಬಿಂಬಸಾರ ಹಾಗೂ ಅಜಾತಶತ್ರು. ಇವರ ನಂತರ ಬಂದ ಶಿಶುನಾಗ ಮನೆತನದವರು ಸ್ವಲ್ಪ ಕಾಲ ಆಳ್ವಿಕೆ ನಡೆಸಿದರು. ಇವರನ್ನು ಸೋಲಿಸಿ ಮಹಾಪದ್ಮನಂದನು ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಈ ಮಗಧ, ಶಿಶುನಾಗ ಹಾಗೂ ನಂದ ಮನೆತನಗಳು ಕರ್ನಾಟಕದ ಪ್ರದೇಶಗಳನ್ನು ಆಳಿದರೋ ಇಲ್ಲವೋ ಎಂಬುದಕ್ಕೆ ಅಷ್ಟಾಗಿ ಪುರಾವೆ ಇಲ್ಲ. ಈ ನಂದ ವಂಶದ ಕೊನೆಯ ಅರಸ ಧನನಂದನನ್ನು ಕೌಟಿಲ್ಯ ಅಂದರೆ ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ 323ರಲ್ಲಿ ಸ್ಥಾಪಿಸಿದ. ಇಲ್ಲಿಂದಲೇ ಒಂದು ಹೊಸ ಅಧ್ಯಾಯ ಭಾರತ ಇತಿಹಾಸದಲ್ಲಿ ತೆರೆಯಿತು. ಹಾಗೂ ಇಲ್ಲಿಂದಲೇ ಇತಿಹಾಸ ರಚಿಸಲು ಬೇಕಾದ ಪುರಾವೆಗಳು ಸಿಕ್ಕಿವೆ. ಭರತ ಖಂಡದ ಬಹುಭಾಗವು ಇವರ ಆಳ್ವಿಕೆಗೆ ಒಳಪಟ್ಟಿತ್ತು. ಇವರ ರಾಜಧಾನಿ ಪಾಟಲಿಪುತ್ರ, ಇಂದಿನ ಪಾಟ್ನಾ. ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನು ಚೆಲ್ಲುವ ಆಧಾರಗಳು ಚಾಣಕ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಗ್ರೀಕ್ ಪ್ರವಾಸಿ ಮೆಗಸ್ತಾನಿಸ್ನ ಇಂಡಿಕಾ ಹಾಗೂ ಅಶೋಕನ ಶಿಲಾಶಾಸನಗಳು. ಇನ್ನು ಈ ವಂಶದ ಅರಸರ ಬಗ್ಗೆ ನೋಡುವುದಾದರೆ, ಈ ವಂಶದ ಮೊದಲ ಅರಸ ಹಾಗೂ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ತನ್ನ 25ನೇ ವಯಸ್ಸಿನಲ್ಲಿ ಚಾಣಕ್ಯನ ಮಾರ್ಗದರ್ಶನದಲ್ಲಿ ನಂದರನ್ನು ಸೋಲಿಸಿ ಪಾಟಲಿಪುತ್ರ ನಗರವನ್ನು ವಶಪಡಿಸಿಕೊಂಡು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ. ಇವನ ಕಾಲದಲ್ಲಿ ಗ್ರೀಕ್ನ ರಾಯಭಾರಿ ಮೆಗಸ್ತಾನಿಸ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಜೈನ ಮತದಲ್ಲಿ ಆಕರ್ಷಿತನಾದ ಹಾಗೂ ಜೈನ ಮುನಿ ಭದ್ರ ಬಾಹುವಿನ ಜೊತೆ ಕರ್ನಾಟಕಕ್ಕೆ ಬಂದು ಶ್ರಾವಣ ಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದನೆಂಬುದಕ್ಕೆ ಜೈನ ಸಾಹಿತ್ಯದಲ್ಲಿ ನಂಬಲರ್ಹವಾದ ಕೆಲವು ಪುರಾವೆಗಳಿವೆ. ಇಲ್ಲಿ ನೆಲೆಸಿದ ಚಂದ್ರಗುಪ್ತ ಮೌರ್ಯ ಜೈನ ಸಂಪ್ರದಾಯದ ರೀತಿ ಸಲ್ಲೇಖನ ವ್ರತ ಕೈಗೊಂಡು ಮುಕ್ತಿ ಹೊಂದಿದನೆಂದು ಹೇಳಲಾಗಿದೆ. ಇಲ್ಲಿ ಸಲ್ಲೇಖನ ವ್ರತ ಅಂದರೆ ಮುಕ್ತಿ ಪಡೆಯಲು ಜೀವ ಹೋಗುವವರೆಗೆ ಉಪವಾಸ ಮಾಡುವ ಒಂದು ಜೈನ ವ್ರತ. ಇದಲ್ಲದೆ ಶ್ರಾವಣ ಬೆಳಗೊಳದ ಚಂದ್ರಗಿರಿಯಲ್ಲಿರುವ ಶಾಂತಿನಾಥ, ಪಾರ್ಶ್ವನಾಥ, ಚಂದ್ರಗುಪ್ತ ಬಸದಿಗಳು ಮತ್ತು ಭದ್ರಬಾಹುವಿನ ಗುಹೆ ಶ್ರಾವಣ ಬೆಳಗೊಳದಲ್ಲಿ ಚಂದ್ರಗುಪ್ತ ಮತ್ತು ಭದ್ರಬಾಹು ನೆಲೆಸಿದ್ದರೆಂಬುದನ್ನು ಸಮರ್ಥಿಸುತ್ತವೆ. ಸ್ನೇಹಿತರೆ, ಇಲ್ಲಿ ಇನ್ನೂ 2 ಪ್ರಮುಖ ವಿಷಯಗಳನ್ನು ಹೇಳಬೇಕು. ಒಂದು, ಚಾಣಕ್ಯನಿಗೆ ಕೌಟಿಲ್ಯ ಹಾಗೂ ವಿಷ್ಣುಗುಪ್ತನೆಂದು ಸಹ ಹೆಸರುಗಳು ಇದ್ದವು. ಹಾಗೂ ಶ್ರಾವಣ ಬೆಳಗೊಳಕ್ಕೆ ಹಿಂದೆ ಕಾತವಾಪುರಿ ಎಂದು ಹೆಸರಿತ್ತು. ಇನ್ನು ಚಂದ್ರಗುಪ್ತ ಮೌರ್ಯನ ನಂತರ ಅವನ ಮಗ ಬಿಂದುಸಾರ ಕ್ರಿಸ್ತಪೂರ್ವ 298ರಲ್ಲಿ ಅಧಿಕಾರಕ್ಕೆ ಬಂದನು. ತನ್ನ ತಂದೆಯಿಂದ ಪಡೆದ ಸಾಮ್ರಾಜ್ಯಕ್ಕೆ ಯಾವ ಧಕ್ಕೆಯೂ ಬಾರದಂತೆ ನೋಡಿಕೊಂಡ ಹಾಗೂ ದಕ್ಷಿಣ ಭಾರತದ ಬಹುಭಾಗಗಳನ್ನು ವಶಪಡಿಸಿಕೊಂಡ. ಈತ ಬಲಾಢ್ಯನಾದ ಅರಸನಾಗಿದ್ದ ಹಾಗೂ
ದಕ್ಷಿಣದಲ್ಲಿ 16 ಪ್ರದೇಶಗಳ ಅರಸರನ್ನು ಸೋಲಿಸಿ ಮೈಸೂರು ಗಡಿಯವರೆಗೆ ಹಾಗೂ ಒಂದು ಸಮುದ್ರದಿಂದ ಮತ್ತೊಂದು ಸಮುದ್ರದವರೆಗೆ ವಿಸ್ತರಿಸಿದ್ದ. ಇದನ್ನು ಟಿಬೆಟ್ ಇತಿಹಾಸಕಾರ ತಾರಾನಾಥ್ ಮತ್ತು ತಮಿಳು ಸಾಹಿತ್ಯದಲ್ಲಿ ಮಮ್ಮುಲುನಾರ್ ಕವಿ ತಿಳಿಸುತ್ತಾರೆ. ಬಿಂದುಸಾರನ ಕಾಲದಲ್ಲಿಯೂ ಸಹ ಚಾಣಕ್ಯನೇ ಮಂತ್ರಿಯಾಗಿದ್ದ. ಈ ಬಿಂದುಸಾರನಿಗೆ ಅಮಿತ್ರಘಾತ ಎಂಬ ಬಿರುದಿತ್ತು. ಇದರ ಅರ್ಥ ಶತ್ರುಗಳ ಸಂಹಾರಕವೆಂದು. ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದವನೇ ಅವನ ಮಗ ಸಾಮ್ರಾಟ ಚಕ್ರವರ್ತಿ ಅಶೋಕ. ಇವನ ಕಾಲ ಕ್ರಿಸ್ತಪೂರ್ವ 273ರಿಂದ 232ರವರೆಗೆ. ಅಶೋಕನಿಗೆ ದೇವನಾಂಪ್ರಿಯ ಅಂದರೆ ದೇವರಿಗೆ ಪ್ರಿಯವಾದವನು ಎಂದು ಬಿರುದಿತ್ತು. ಹಾಗೂ ಅಶೋಕನು ಜಗತ್ತಿನ ಹೆಸರಾಂತ ಚಕ್ರವರ್ತಿಗಳಾದ ಅಲೆಕ್ಸಾಂಡರ್, ಜೂಲಿಯಸ್ ಸೀಸರ್ನು ಮೀರಿ ಇತಿಹಾಸ ಪುಟಗಳಲ್ಲಿ ಮಿನುಗುವ ನಕ್ಷತ್ರವೆಂದರೆ ಅತಿಶಯೋಕ್ತಿಯಲ್ಲ. ದಕ್ಷಿಣದಲ್ಲಿ ಚೋಳರು, ಪಾಂಡ್ಯರು, ಸತ್ಯಪುತ್ರರು ಹಾಗೂ ಕೇರಳ ಪುತ್ರರನ್ನು ಬಿಟ್ಟರೆ ಇಡೀ ಭರತಖಂಡಕ್ಕೆ ಚಕ್ರವರ್ತಿಯಾಗಿ ಮೆರೆದ ಅರಸ ಅಶೋಕ. ದಕ್ಷಿಣ ಭಾರತದಲ್ಲಿ ಅಶೋಕನ ಪ್ರವೇಶ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧದಿಂದ ಆರಂಭವಾಯಿತು. ಸ್ನೇಹಿತರೆ, ಇಲ್ಲಿ ಕಳಿಂಗ ಅಂದರೆ ಇಂದಿನ ಒಡಿಶಾ ರಾಜ್ಯ. ಇದೇ ಅವನ ಪ್ರಥಮ ಹಾಗೂ ಕೊನೆಯ ಯುದ್ಧ. ಅಶೋಕನೇ ಕೆತ್ತಿಸಿರುವ ಒಂದು ಬಂಡೆ ಶಾಸನದಲ್ಲಿ ಉಲ್ಲೇಖವಾಗಿರುವಂತೆ ಈ ಭೀಕರ ಯುದ್ಧದಲ್ಲಿ ಸುಮಾರು 1,50,000 ಜನರ ಮಾರಣ ಹೋಮವಾಯಿತು ಹಾಗೂ ಕಳಿಂಗವು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡಿತು ಎಂಬ ಮಾಹಿತಿ ಸಿಗುತ್ತದೆ. ಈ ಯುದ್ಧದ ಭೀಕರತೆ ಹಾಗೂ ಪ್ರಾಣ ಹಾನಿ ನೋಡಿ ಅವನ ಮನಸ್ಸಿನಲ್ಲಿ ಯಾವ ಭಾವನೆ ಬಂತೋ ಏನೋ, ಧರ್ಮಬಿರುವಾದ, ಯುದ್ಧವನ್ನು ತ್ಯಜಿಸಿ ಬೌದ್ಧ ಧರ್ಮದ ಅನುಯಾಯಿಯಾದ. ಪ್ರಜೆಗಳಲ್ಲಿ ಧಾರ್ಮಿಕ ನೀತಿ ನಿಯಮಗಳ ಮಾನವೀಯ ಮೌಲ್ಯಗಳನ್ನು ಹರಡತೊಡಗಿದ. ಕರ್ನಾಟಕವು ಸಹ ಅವನ ಸಾಮ್ರಾಜ್ಯದ ಧಾರ್ಮಿಕ ಆಂದೋಲನದಲ್ಲಿ ಸೇರಿತ್ತೆಂಬುದಕ್ಕೆ ಶಾಸನಗಳ ನಿದರ್ಶನಗಳಿವೆ. ಅಶೋಕನ ಶಾಸನಗಳು ರಾಯಚೂರು ಜಿಲ್ಲೆಯ ಕೊಪ್ಪಳ, ಪಲ್ಕಿಗೊಂಡ, ಮಸ್ಕಿ, ಗವಿಮಠ, ಚಿತ್ರದುರ್ಗ ಜಿಲ್ಲೆಯ ಜಟ್ಟಿಂಗರಾಮೇಶ್ವರ, ಬ್ರಹ್ಮಗಿರಿ ಮತ್ತು ಸಿದ್ದಾಪುರ ಮುಂತಾದ ಕಡೆ ದೊರೆತಿವೆ. ಇದರಿಂದ ಕರ್ನಾಟಕದ ಬಹುಭಾಗ ಅಶೋಕನ ಆಳಿಕೆಗೊಳಪಟ್ಟಿತ್ತೆಂಬುದು ವೇದ್ಯವಾಗುತ್ತದೆ. ತನ್ನ ಪ್ರಜೆಗಳು ಇಹಲೋಕದಲ್ಲದೆ ಪರಲೋಕದಲ್ಲೂ ಸಹ ಉತ್ತಮ ಜೀವನ ಪಡೆಯಬೇಕೆಂಬ ಮಹದಾಕಾಂಕ್ಷೆಯಿಂದ ಅಶೋಕ ಅದರ ಸಾಧನೆಗೆ ಇಂದಿನ ಜೀವನದಲ್ಲಿ ಪರಿಪಾಲಿಸಬೇಕಾದ ಮೌಲ್ಯಗಳ ಬಗ್ಗೆ ತನ್ನ ಶಾಸನಗಳಲ್ಲಿ ಒತ್ತಿ ಹೇಳಿದ್ದಾನೆ. ಹಾಗೂ ಪ್ರಾಂತಾಧಿಕಾರಿಗಳಾದ ಧರ್ಮ ಮಹಾಮಾತ್ರರು ಅವನ್ನು ಜನರಲ್ಲಿ ಹರಡಬೇಕಿತ್ತು. ಇದಲ್ಲದೆ ತನ್ನ ಮಗನಾದ ಮಹೇಂದ್ರ ಹಾಗೂ ಮಗಳಾದ ಸಂಘಮಿತ್ರರನ್ನು ಧರ್ಮ ಬೋಧನೆಗಾಗಿ ಶ್ರೀಲಂಕಾಕ್ಕೆ ಕಳುಹಿಸಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತಪೂರ್ವ 240ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ರಾಜಧಾನಿ ಪಾಟಲಿಪುತ್ರದಲ್ಲಿ ಆಯೋಜಿಸಿದ್ದ. ಇದರ ಅಧ್ಯಕ್ಷತೆಯನ್ನು ಬೌದ್ಧ ಸನ್ಯಾಸಿ ಮೊಗಲ್ಲಿಪುಟ್ಟ ತಿಸ್ಸ ವಹಿಸಿದ್ದ. ಇನ್ನು ಶಿಲ್ಪಕಲೆಯ ವಿಷಯಕ್ಕೆ ಬಂದರೆ ಇವನ ಕಾಲದಲ್ಲಿ ಅನೇಕ ಬೌದ್ಧ ಸ್ತೂಪಗಳನ್ನು ಕಟ್ಟಿಸಿದ್ದ. ಅವುಗಳಲ್ಲಿ ಕೇವಲ ಸಂಚಿಯಲ್ಲಿ ಇರುವ ಸ್ತೂಪ ಮಾತ್ರ ಉಳಿದಿದೆ. ಸ್ತೂಪಗಳ ಜೊತೆ ಬಹಳ ಮುಖ್ಯವಾಗಿ ಸ್ತಂಭಗಳ ಸ್ಥಾಪನೆ. ಅದರಲ್ಲೂ ಸಾರನಾಥದಲ್ಲಿ ಸ್ಥಾಪಿಸಿರುವ ಸ್ತಂಭ 2 ಕಾರಣಗಳಿಂದ ಬಹಳ ಪ್ರಸಿದ್ಧಿ ಪಡೆದಿದೆ. ಒಂದನೆಯದು, ಇಲ್ಲಿಯೇ ಗೌತಮ ಬುದ್ಧನು ಮೊದಲ ಬಾರಿಗೆ ತನ್ನ ಶಿಷ್ಯರಿಗೆ ಪ್ರವಚನ ಮಾಡಿದ್ದು. ಹಾಗೂ ಎರಡನೆಯದು, ಈ ಸ್ತಂಭದ ಮೇಲಿದ್ದ 4 ತಲೆಯ ಸಿಂಹವನ್ನು ನಮ್ಮ ಭಾರತ ದೇಶದ ಲಾಂಛನವಾಗಿ ಅಳವಡಿಸಿಕೊಂಡಿರುವುದು.
ಇನ್ನು ಅಶೋಕನ ಕಾಲದ ನಂತರ ಅಂದರೆ ಕ್ರಿಸ್ತಪೂರ್ವ 232ರಲ್ಲಿ ಮೌರ್ಯ ಸಾಮ್ರಾಜ್ಯ 2 ಭಾಗವಾಗಿ ಅವನ ಮಕ್ಕಳಿಗೆ ಹಂಚಲಾಯಿತು. ಕಾಲ ಕಳೆದಂತೆ ಈ ಸಾಮ್ರಾಜ್ಯವು ಸಹ ಅವನತಿಯತ್ತ ಸಾಗಿತು. ಕೊನೆಗೆ ಶುಂಗ ವಂಶದ ಪುಷ್ಯಮಿತ್ರ ಶುಂಗನು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಇಲ್ಲಿಗೆ ಮೌರ್ಯ ಸಾಮ್ರಾಜ್ಯದ ಅಂತ್ಯವಾಯಿತು. ಸ್ನೇಹಿತರೆ, ಅದೇನೇ ಇರಲಿ, ಈ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯ ಕಾಲ ಅವಿಸ್ಮರಣೀಯವಾದದ್ದು. ಅದರಲ್ಲೂ ಅಶೋಕನು ತನ್ನ ಹೆಸರಿಗೆ ತಕ್ಕಂತೆ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು, ಅಹಿಂಸೆಯನ್ನು ಸ್ಥಾಪಿಸಲು ತನ್ನ ಜೀವನವನ್ನು ಪಣಕ್ಕಿಟ್ಟು ಸಮಾಜದಲ್ಲಿ ಸುಧಾರಣೆ ತಂದ ಬಗೆ ಅತ್ಯಮೂಲ್ಯವಾದದ್ದು. ಗೆಳೆಯರೆ, ಈ ಅಧ್ಯಾಯ ಕರ್ನಾಟಕದ ಇತಿಹಾಸದ ಮೊದಲ ಹೆಜ್ಜೆ. ಮುಂದಿನ ಅಧ್ಯಾಯಗಳಲ್ಲಿ ಕದಂಬರಿಗಿಂತ ಮುಂಚೆ ಇನ್ನು ಯಾವ ಮನೆತನಗಳ ಆಳ್ವಿಕೆಗೆ ಕರ್ನಾಟಕ ಒಳಪಟ್ಟಿತ್ತು ಅಂತ ನೋಡೋಣ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ.